ಪಾರ್ಟಿ ಸಿನಿಮಾದಿಂದ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ ಕರ್ನಾಟಕದ ಕೊಡಗಿನ ಕಾವೇರಿ ಒಡಲಿನ ಕುವರಿ ರಶ್ಮಿಕಾ ಮಂದಣ್ಣ ಸದ್ಯಕ್ಕಂತೂ ತಮ್ಮ ಕಿರಿಕ್ಗಳಿಂದ ಕಾಂಟ್ರವರ್ಸಿಗಳಿಂದಲೇ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗ್ತಿದ್ದಾರೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ನೋಡಿ. ಹತ್ತಿದ ಏಣಿಯನ್ನ ಒದಿಬಾರದು, ಅನ್ನದ ಋಣ ಮಣ್ಣಿನ ಋಣವನ್ನ ಮರಿಬಾರದು ಅಂತಾರೆ. ಆದರೆ ರಶ್ಮಿಕಾ ಮಂದಣ್ಣಗೆ ಆ ಕೃತಜ್ಞತಾ ಭಾವ ಇಲ್ವೇನೋ ಅನ್ಸುತ್ತೆ. ಯಾಕಂದ್ರೆ ರಶ್ಮಿಕಾ ಮತ್ತೆ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಹೌದು, ರಶ್ಮಿಕಾ ಅವರ ಸಿನಿಮಾ ಜೀವನದ ಯಶಸ್ಸಿನ ಬಗ್ಗೆ, ಬೆಳವಣಿಗೆ ಬಗ್ಗೆ ಅಪ್ರಿಷಿಯೇಟ್ ಮಾಡೋಣ. ಕರುನಾಡಿನ ಹೆಣ್ಮಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ತಿದ್ದಾರೆ. ಒಳ್ಳೆ ಸಿನಿಮಾಗಳನ್ನು ಕೊಟ್ಟು ಸಿನಿ ಪ್ರೇಮಿಗಳನ್ನು ರಂಜಿಸ್ತಿದ್ದಾರೆ. ಆಕೆ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಆಗ್ತಾ ಇದೆ. ಆಕೆಗೆ ಇನ್ನಷ್ಟು ಯಶಸ್ಸು, ಕೀರ್ತಿ ಸಿಗಲಿ ಅಂತ ಆಶಿಸೋಣ. ಆದರೆ ಇದಕ್ಕೆಲ್ಲ ರಶ್ಮಿಕಾ ಮಂದಣ್ಣ ಅರ್ಹರ ಅಂತ ಹೇಳಿ ಕರ್ನಾಟಕದ ಜನತೆ ಪ್ರಶ್ನೆಯನ್ನೂ ಮಾಡ್ತಿದ್ದಾರೆ. ಯಾಕಂದ್ರೆ ರಶ್ಮಿಕಾ ಮಂದಣ್ಣ ಮತ್ತೊಮ್ಮೆ ಕನ್ನಡಿಗರನ್ನ ಕೆರಳಿಸಿದ್ದಾರೆ. ಹೌದು, ಇತ್ತೀಚಿನ ದಿನಗಳಲ್ಲಿ ನಟಿ ರಶ್ಮಿಕಾ ಮಂದಣ್ಣ ತಮ್ಮ ಹುಟ್ಟೂರು ಯಾವುದು, ತಮ್ಮ ಮೂಲ ಯಾವುದು, ತಾನು ಎಲ್ಲಿಂದ ಬಂದಿದ್ದೇನೆ ಅನ್ನೋದನ್ನ ಮರೆತಂತಿದೆ. ಯಾಕಂದ್ರೆ ರಶ್ಮಿಕಾ ಮಂದಣ್ಣರ ಛಾವಾ ಚಿತ್ರದ ಪ್ರೀ ರಿಲೀಸ್ ಕಾರ್ಯಕ್ರಮದ ವಿಡಿಯೋ ತುಣುಕು ಸದ್ಯ ಸಾಮಾಜಿಕ ಮಾಧ್ಯಮಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದು, ಮತ್ತೆ ಕನ್ನಡಿಗರು ರಶ್ಮಿಕಾ ಮಂದಣ್ಣಗೆ ಕ್ಲಾಸ್ ತೆಗೆದುಕೊಳ್ತಿದ್ದಾರೆ. ಕಾರ್ಯಕ್ರಮದ ವೇಳೆ ರಶ್ಮಿಕಾ, ನಾನು ಹೈದರಾಬಾದ್ನವಳು ಮತ್ತು ನಾನು ಒಬ್ಬಂಟಿಯಾಗಿ ಬಂದಿದ್ದೇನೆ. ಇಂದು ನಾನು ನಿಮ್ಮ ಕುಟುಂಬದ ಭಾಗವಾಗ್ತೇನೆ ಎಂದು ಭಾವಿಸ್ತೇನೆ ಅಂತ ಮಾತನಾಡಿದ್ರು. ಇದೇ ಮಾತುಗಳು ಕನ್ನಡಿಗರನ್ನ, ಕನ್ನಡ ಸಿನಿ ಪ್ರೇಮಿಗಳನ್ನ ಕೆಣಕಿರೋದು. ಕರ್ನಾಟಕದವರು ಅಂತ ಹೇಳ್ಕೊಳ್ಳೋದಕ್ಕೆ ರಶ್ಮಿಕಾಗೆ ಅವಮಾನವೇ ಅಂತ ಹೇಳಿ ಕೆಲ ನೆಟ್ಟಿಗರು ಕ್ಲಾಸ್ ತೆಗೆದುಕೊಳ್ತಿದ್ದಾರೆ. ಇನ್ನು ಕೆಲವರು ಈಕೆ ಅವಕಾಶವಾದಿ, ಅವಕಾಶಕ್ಕಾಗಿ ಮಾತನ್ನ ಹೇಗೆ ಬೇಕಾದರೂ ತಿರುಚ್ತಾಳೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಈ ಹಿಂದೆಯೂ ಅನೇಕ ಬಾರಿ ತಮ್ಮ ಮಾತು, ನಡವಳಿಕೆಯಿಂದ ಕನ್ನಡಿಗರ ಸಿಟ್ಟಿಗೆ ರಶ್ಮಿಕಾ ಮಂದಣ್ಣ ಕಾರಣವಾಗಿ ತೀವ್ರ ಟೀಕೆಗಳನ್ನು ಕೂಡ ಎದುರಿಸಿದ್ರು. ಇನ್ನು ಈಗಾಗಲೇ ಹೇಳಿದಂತೆ ರಶ್ಮಿಕಾ ಸಿನಿ ಲೈಫ್ಗೆ ಬಂದರೆ ಆಕೆ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಆಗ್ತಿದೆ. ರಶ್ಮಿಕಾ ಮತ್ತು ವಿಕ್ಕಿ ಕೌಶಲ್ ಅಭಿನಯದ ಛಾವಾ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸುತ್ತಿದೆ. ಸಿನಿ ಪ್ರೇಮಿಗಳಿಂದ ಮಾತ್ರವಲ್ಲದೆ ವಿಮರ್ಶಕರಿಂದಲೂ ಬಹುತೇಕ ಒಳ್ಳೆಯ ಪ್ರಶಂಸೆಯನ್ನ ಚಿತ್ರ ಪಡೆದುಕೊಂಡಿದೆ. ಆಕರ್ಷಕ ನಿರೂಪಣಾ ಶೈಲಿ, ಅಭಿನಯ ಮತ್ತು ಅದ್ಭುತ ದೃಶ್ಯಗಳು ಚಿತ್ರದ ಯಶಸ್ಸಿಗೆ ಕಾರಣವಾಗಿವೆ. ಇನ್ನು ಈ ಚಿತ್ರದಲ್ಲಿ ರಶ್ಮಿಕಾ ಮಂದಣ್ಣ ರಾಣಿ ಏಸುಬಾಯಿಯಾಗಿ ಮಿಂಚಿದ್ದು 4 ಕೋಟಿ ಸಂಭಾವನೆಯನ್ನ ಪಡೆದಿದ್ದಾರೆ. ಇನ್ನು ಛತ್ರಪತಿ ಸಂಭಾಜಿ ಮಹಾರಾಜ ಪಾತ್ರವನ್ನ ವಿಕ್ಕಿ ಕೌಶಲ್ ಮಾಡಿದ್ದು 10 ಕೋಟಿ ಸಂಭಾವನೆಯನ್ನ ಪಡೆದಿದ್ದು, ಸಿನಿಮಾ ಅದ್ಭುತ ಸಕ್ಸಸ್ ಅನ್ನ ಕಾಣ್ತಿದ್ದು ಭರ್ಜರಿ ಗಳಿಕೆಯತ್ತ ಮುನ್ನುಗ್ತಿದೆ.